ಚಿಕ್ಕಬಳ್ಳಾಪುರ ತಾಲೂಕಿನ ಪೆರಸಂದ್ರ ಗ್ರಾಮದಲ್ಲಿ ಸೂಕ್ತ ಚಿಕಿತ್ಸೆ ಸಿಗದೆ 11 ವರ್ಷದ ಮಗು ಶಶಿಕಲಾ ಸಾವನ್ನಪ್ಪಿದ ಘಟನೆಗೆ ಸಂಬಂಧಿಸಿದಂತೆ ಆಡಳಿತಾರೂಢ ಶಾಸಕರ ವಿರುದ್ಧ ಜನಾಕ್ರೋಶ ಮುಗಿಲು ಮುಟ್ಟಿದೆ. ಸರ್ಕಾರಿ ಆಸ್ಪತ್ರೆಯ ವೈಫಲ್ಯ ಹಾಗೂ ಆಡಳಿತ ವ್ಯವಸ್ಥೆಯನ್ನ ಪ್ರಶ್ನಿಸಿ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಹಾಗೂ ಬಿಜೆಪಿ ಮುಖಂಡ ಸಂದೀಪ್ ಪಿ ರೆಡ್ಡಿ ನೇತೃತ್ವದಲ್ಲಿ ಬೀದಿಗಿಳಿದು ತೀವ್ರ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಮಾತನಾಡಿದ ಸಂದೀಪ್ ರೆಡ್ಡಿ ಅವರು ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ತಮ್ಮದೇ ಹುಟ್ಟೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು ಹಾಗೂ ಸಿಬ್ಬಂದಿ ಇಲ್ಲದೆ ಅವ್ಯವಸ್ಥೆ ತಾಂಡವವಾಡ್ತಾ ಇದ್ರು. ಶಾಸಕರು ಕಣ್ಣಿದ್ದು ಕುರುಡರಂತೆ ವರ್ತಿಸ್ತಾ ಇದ್ದಾರೆ. ಮಗುವಿನ ಈ ದುರ್ಮರಣಕ್ಕೆ ನೇರವಾಗಿ ಶಾಸಕರೇ ಹೊಣೆ ಹೊರಬೇಕು ಎಂದು ಪಟ್ಟು ಹಿಡಿದ್ರು. ಅಲ್ಲದೆ ಕ್ಷೇತ್ರದ ಜನರಿಗೆ ಮೂಲಭೂತ ಸೌಕರ್ಯ ಹಾಗೂ ತುರ್ತು ಆರೋಗ್ಯ ಸೇವೆಯನ್ನ ಒದಗಿಸಲು ವಿಫಲರಾಗಿರುವ ಶಾಸಕರು ಕ್ಷೇತ್ರದ ಪ್ರಮುಖ ಸಮಸ್ಯೆಗಳ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸದೆ ಕೇವಲ ಸಚಿವ ಸ್ಥಾನ ಪಡೆಯಲು ಓಡಾಡ್ತಾ ಇದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ರು. ಆಸ್ಪತ್ರೆಯ ನಿರ್ಲಕ್ಷ್ಯ ಹಾಗೂ ಶಾಸಕರ ಧೋರಣೆಯನ್ನ ಖಂಡಿಸಿ ಪ್ರತಿಭಟನಾಕಾರರು ಶಾಸಕರ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ನಮ್ಮ ಪೆರಸಂದ್ರ ಗ್ರಾಮದ ಏನು ಶಶಿಕಲಾ ಅನ್ನೋ ಒಂದು ಹೆಣ್ಣು ಮಗು, ಚಿಕ್ಕ ಮಗು, 3ನೇ ಕ್ಲಾಸ್ ಮಗು, ಒಂದು 8-9 ವರ್ಷ ಇರ್ಬೋದು ಪಾಪ. ಮನೆ ಹತ್ರ ಆಟ ಆಡಬೇಕಾದ್ರೂ ಏನೋ ಆಗಿ ಅಕಸ್ಮಾತಾಗಿ ಬಿದ್ದಿದೆ. ತುಂಬ ಇಂಜುರಿ ಏನೂ ಆಗಿರಲಿಲ್ಲ. ಉಸಿರಲ್ಲಿ ಏನೋ ಸ್ವಲ್ಪ ತೊಂದರೆನೋ ಏನೋ ಆಗಿದೆ, ಉಸಿರಾಟದ ತೊಂದರೆನೋ ಆ ಥರದ್ದು ಏನೋ ಆಗಿದೆ ಪಾಪ ಮಗುಗೆ. ಇಮ್ಮಿಡಿಯೇಟು 6 ಗಂಟೆಗೆ ಇಲ್ಲಿ ನಮ್ಮ ಆಸ್ಪತ್ರೆಗೆ ತೊಗೊಂಬಂದಾರೆ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತೊಗೊಂಬಂದಾಗ ಅವ್ರಿಗೆ ಯಾರೂ ಇಲ್ಲಿ ಸಿಬ್ಬಂದಿ ಇರಲಿಲ್ಲ. 6 ಗಂಟೆಗೇನೋ ಹೊರಟೋಗಿದ್ರಂತೆ, ನೆನ್ನೆ ಭಾನುವಾರ ಬೇರೆ. ಅದ್ರ ನಂತರ ಅವ್ರು ಏನು ಮಾಡಿದ್ದಾರೆ, ಇಲ್ಲೆಲ್ಲೋ ಒಂದಷ್ಟು ಏನು ಚಿಕ್ಕಬಳ್ಳಾಪುರಕ್ಕೇನೋ ಕರ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮಾರ್ಗ ಮಧ್ಯದಲ್ಲಿ ಮಗು ತೀರ್ಕೊಂಡಿದೆ. ಏನು ದೊಡ್ಡ ಏನು ಹುಡುಗಿಗೆ ಇಂಜುರಿ ಆಗಿರಲ್ಲ. ಒಂದು ಕರೆಕ್ಟಾಗಿರೋವಂಥ ಒಂದು ಎಮರ್ಜೆನ್ಸಿ ಒಂದು ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಆ ಪ್ರೀಶಿಯಸ್ ಅವರ್ಸಲ್ಲಿ ಆ ಮಗು ಉಳ್ಕೊತಿತ್ತು. ಮತ್ತು ಇದೊಂದು ಮಗು ಕತೆ ಅಲ್ಲ, ಚಿಕ್ಕಬಳ್ಳಾಪುರದಲ್ಲಿ ಮತ್ತು ಪೆರಸಂದ್ರದಲ್ಲಿ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಕಡೆನೂ ಈ ರೀತಿ ಆಗ್ತಿದೆ. ಹಾಸ್ಪಿಟ್ಲ್ಗಳಂತೂ ಅಧ್ವಾನ ಆಗಿಬಿಟ್ಟಿದೆ. ಇದನ್ನು ನೋಡೋರು ಯಾರೂ ಇಲ್ಲ. ಪ್ರದೀಪ್ ಈಶ್ವರ್ ಅವರಿಗೆ ಒಂದು ಚೂರು ಕೂಡ ಜ್ಞಾನ ಇಲ್ಲ. ಇದನ್ನೆಲ್ಲ ಬಂದು ಅಡ್ರೆಸ್ ಮಾಡಬೇಕು, ಏನು ತಪ್ಪುಗಳಾಗ್ತಿದೆ ಏನಿಲ್ಲ ಅಂತ ನೋಡಬೇಕು. ಈಗ ಮೊನ್ನೆ ಬೈರತಿ ಸುರೇಶ್ ಅವ್ರು ಏನು ಮಾಡಿದ್ರು, ಹೋದರು ಆ ಬಸ್ಸುಗಳಲ್ಲೆಲ್ಲ ಓಡಾಡಿದ್ರು, ಏನು ತೊಂದರೆ ಆಗ್ತಿದೆ ಏನಂತ ಅರ್ಥ ಮಾಡ್ಕೊಳೋಕೆ ಪ್ರಯತ್ನ. ಯಾವುದೇ ಪಕ್ಷ ಆಗಿರಲಿ ಏನಾದರೂ ಆ ಥರ ಕೆಲಸ ಮಾಡಿದಾಗ ನೋಡೋಕ್ಕೂ ಖುಷಿ ಆಗುತ್ತೆ. ಹೌದಪ್ಪ ಏನೋ ಮಾಡ್ತಿದ್ದಾರೆ. ಆ ಮನುಷ್ಯ ಇದುವರೆಗೂ 3.5 ವರ್ಷ ಆಗಿದೆ ಪ್ರದೀಪ್ ಈಶ್ವರ್. ಈ ರೀತಿ ಯಾವುದೇ ಆದಂಥ ಒಂದು ಇದು ಮಾಡಿಲ್ಲ. ಬೇಸಿಕ್ ನೀಡ್ ಇದು, ಏನು ಹಾಸ್ಪಿಟ್ಲ್ ಅನ್ನೋದು ಬೇಸಿಕ್ ನೀಡು. ಆ ಹಾಸ್ಪಿಟ್ಲಿಗೆ ಬಂದು ಅವರು ಸರಿಯಾಗಿ ನೋಡಿ ಸರಿ ಇದೆಯಾ ಇಲ್ವ ಇಲ್ಲಿ ವ್ಯವಸ್ಥೆ ಅನ್ನೋದನ್ನು ಕೂಡ ಯಾವತ್ತೂ ಗಮನಿಸಿಲ್ಲ. ಇದನ್ನು 10 ಬಾರಿ ಪಾಪ ನಮ್ಮ ಹುಡುಗರು ಅವರು ಇವರೆಲ್ಲ ವಿಡಿಯೋಗಳು ಮಾಡಿ ಅವರ ಅಸಹಾಯಕತೆಯನ್ನು ಹಾಸ್ಪಿಟ್ಲ್ ಸರಿ ಇಲ್ಲ, ಜನ ಸತ್ತೋಗ್ತಿದ್ದಾರೆ, ತೊಂದರೆ ಆಗ್ತಿದೆ ಅಂತೆಲ್ಲ ಹೇಳಿದ ಮೇಲೂ ಸಹ ಏನೂ ಅವರು ಒಂದು ಚೂರು ಕೂಡ ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ.